ಇವತ್ತು ನಮ್ಮನೇಲಿ ತಿಂಡಿ ಪಡ್ಡು. ಅದುವೇ ಮೊನ್ನೆ ಹೊಸದಾಗಿ ತಂದ ಪ್ರೆಸ್ಟೀಜ್ನ ಹೊಸ ಪಡ್ಡು ಮೇಕರ್ ಓಪನಿಂಗ್ ಇವತ್ತು. ಈ ಪಡ್ಡು ಮಾಡೋದಕ್ಕೆ ನಿನ್ನೆ ಬೆಳಗ್ಗೆನೆ ಅಕ್ಕಿ ಉದ್ದಿನ ಬೇಳೆನ ನೆನೆ ಹಾಕಿದ್ವಿ 3:1 ರೇಷ್ಯೋದಲ್ಲಿ. ಅಂದರೆ 3 ಕಪ್ ಅಕ್ಕಿ ಆದರೆ 1 ಕಪ್ ಉದ್ದಿನ ಬೇಳೆ. ಸಂಜೆವರೆಗೂ ನೆನೆಸಿ ಇನ್ನೇನು ರುಬ್ಬೋದು ಅರ್ಧ ಗಂಟೆ ಅಂತ ಅವಲಕ್ಕಿಯನ್ನು ಸೇರಿಸಿ ಎಲ್ಲನೂ ರುಬ್ಬಿ ನೈಟ್ ಮಲಗೋ ಮುಂಚೆ ಉಪ್ಪು ಹಾಕಿ ಕಲಸಿಟ್ಟಿದ್ದಾಯಿತು. ಇನ್ನು ಇವತ್ತು ಬೆಳಗ್ಗೆ ಪ್ಯಾನ್ನ ಈರುಳ್ಳಿ ಹಾಕಿ ಸೀಸನಿಂಗ್ ಕೂಡ ಮಾಡಬೇಕಾದ್ರೆ ಒಂದು ಡ್ರಾಬ್ಯಾಕ್ ಐಡೆಂಟಿಫೈ ಆಯಿತು. ಅದೇನೆಂದರೆ ಪ್ಯಾನ್ನ ಮಧ್ಯಭಾಗಕ್ಕೆ ಚೆನ್ನಾಗಿ ಉರಿ ತಟ್ಟುತ್ತೆ, ಆದರೆ ಸುತ್ತ ಇರೋ ಗುಳಿಗಳಿಗೆ ಉರಿ ತಗಲ್ತಿರಲ್ಲ. ಯಾಕಂದರೆ ಇದರ ಬ್ಯಾಕ್ ಸ್ಟ್ರಕ್ಚರ್ ಹೀಗಿದೆ. ಮಧ್ಯದಲ್ಲಿರೋ ಈರುಳ್ಳಿ ಎಲ್ಲ ಫ್ರೈ ಆಗಿ ಹೋಗಿದ್ರು ಸೈಡಲ್ಲಿರೋದು ಯಾವುದು ಬೆಂದೇ ಇರಲ್ಲ. ಈರುಳ್ಳಿದೆ ಈ ಕತೆ ಆದರೆ ಪಡ್ಡು ಕತೆ ಏನಾಗ್ಬೇಡ ಅಂತ ಟೆನ್ಷನ್ ಆಯಿತು. ಪ್ರಾಡಕ್ಟ್ ವೇಸ್ಟ್ ಆಗೋಯ್ತೇನೋ, ರಿಟರ್ನ್ ಆಪ್ಷನ್ ಕೂಡ ಇಲ್ವಲ್ಲ, ಏನು ಮಾಡೋದಪ್ಪ ಅನ್ನೋ ಯೋಚನೆಯಲ್ಲೇ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಂಡ್ವಿ. ರುಬ್ಬಿಟ್ಟಿರೋ ಸಂಪಣಕ್ಕೆ ಈರುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಕಾಯಿನೆಲ್ಲ ತುರ್ಕೊಂಡು ಬ್ಯಾಟರ್ಗೆ ಹಾಕಿ ಮಿಕ್ಸ್ ಮಾಡಿದ್ದಾಯಿತು. ಪ್ಯಾನ್ಗೆ ಎಣ್ಣೆ ಹಾಕಿ ಬ್ಯಾಟರ್ನ ಅದರೊಳಗೆ ಹಾಕ್ತಿದ್ದಂಗೆ ಸದ್ಯ ಈರುಳ್ಳಿಗಾದ ಕತೆ ಏನೂ ಆಗಲಿಲ್ಲ. ಎಲ್ಲ ಈವನ್ನಾಗಿ ಬೇಯೋದಕ್ಕೆ ಶುರು ಮಾಡಿದ ಮೇಲೇ ಸಮಾಧಾನ ಆಗಿದ್ದು. ಲೋ ಫ್ಲೇಮಲ್ಲಿಟ್ಟರೆ ಸೈಡಲ್ಲಿರೋ ಗುಳಿಗಳಿಗೆ ಉರಿ ತಗಲಲ್ಲ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸೂಪರಾಗುತ್ತೆ.